Hello everyone, welcome to Sanmargaha classes. Write the answers in 2 to 3 sentences each. Question number 17 from Coromandel Fishers. How is the relationship between the fishermen and the sea described in the poem? ಈ poem ಅಲ್ಲಿ ಫಿಶರ್ಮೆನ್ ಮೀನುಗಾರರು ಮತ್ತು ಸಮುದ್ರದ ನಡುವೆ ಯಾವ ರೀತಿ ಸಂಬಂಧವನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಇಟ್ ಈಸ್ ಫಾರ್ 4 marks. Okay. We'll see the answer. In Sarojini Naidu's Coromandel Fishers, the relationship between fishermen and the sea is portrayed as a deep symbiotic bond where the ocean is both mother. Ocean means sea. Okay, sea is both mother-like provider and a powerful force. ಈ ಒಂದು sea ಅನ್ನ ಮದರ್ ಲೈಕ್ ತಾಯಿಯ ರೀತಿ, ಸೀಸ್ ಆರ್ ಮದರ್ ಅಂತ ಹೇಳ್ತಾರೆ ಅಲ್ವಾ. ಸೊ ಮದರ್ ಲೈಕ್ ಪ್ರೊವೈಡರ್ ಅಂತಂದ್ರೆ ಜೀವನವನ್ನ ಕೊಡುವಂತವಳು ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ. ಅದೇ ರೀತಿ ಇದು ಒಂದು ಶಕ್ತಿಶಾಲಿ ಅಂತ ಕೂಡ ಹೇಳ್ತಾರೆ. ಓಕೆನಾ. ದ ಸಿ ಈಸ್ ಪೋರ್ಟ್ರೇಡ್ ಆಸ್ ದರ್ ಮದರ್. ಸಿ ಅನ್ನ ಅವರ ಮದರ್ ತರ ತೋರಿಸಿದ್ದಾರೆ. ಇದರಲ್ಲಿ ಯಾರ ಮದರ್ ತರ? ತಾಯಿಯ ತರ. ಫಿಶರ್ ಮೆನ್ ಅವರಿಗೆ, ಮೀನುಗಾರರಿಗೆ ತಾಯಿ ಇದ್ದಾಗೆ ಸಿ ಅಂತಂದ್ರೆ. ಶೋಯಿಂಗ್ ಅ ಕ್ಲೋಸ್ ಅಂಡ್ ನರ್ಚರಿಂಗ್ ಬಾಂಡ್. ಇಲ್ಲಿ ಒಂದು ಕ್ಲೋಸ್ ಅಂದ್ರೆ ತುಂಬಾ ಉತ್ತಮವಾದ ಬಾಂಧವ್ಯ ಹೊಂದಿರುವ ಒಂದು ಸಂಬಂಧವನ್ನ ತೋರಿಸಿದ್ದಾರೆ. ದ ಫಿಶರ್ಮೆನ್ ವ್ಯೂಡ್ ಆಸ್ ದ ಕಿಂಗ್ಸ್ ಆಫ್ ದ ಸಿ. ಫಿಶರ್ಮೆನ್ ನ ಜೊತೆಗೆ ಫಿಶರ್ಮೆನ್ ನ ಏನಂತ ಕರೀತಾರೆ ಮಕ್ಕಳೇ? ಕಿಂಗ್ಸ್ ಆಫ್ ದ ಸಿ, ಸಮುದ್ರದ ರಾಜ. ದೇ ಶೇರ್ ಅ ಕಿನ್ಶಿಪ್ ವಿತ್ ನೇಚರ್. ಓಕೆ, ಸೊ ಕಿನ್ಶಿಪ್ ಅಂದ್ರೆ ಉತ್ತಮ ಬಾಂಧವ್ಯವನ್ನ ಈ ನೇಚರ್ ಅಂತಂದ್ರೆ ಪ್ರಕೃತಿಯೊಂದಿಗೆ ಅವರು ಹೊಂದಿರುವಂತದ್ದು. ಸಿ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಅ ನೇಚರ್, isn't it? Treating the sea's bounty as their own while trusting in its and God's mercy for safety. So God's mercy ಇದ್ರೆ ಈ ಒಂದು ವಿಂಡ್, ಅಲ್ಲಿನ ಸ್ಟಾರ್ಮ್, ಅಲ್ಲಿನ ಟೈಡ್, ಅದೆಲ್ಲದರೊಂದಿಗೆ ಅವರು ಜೀವನವನ್ನ ಹೋಲಿಕೆ ಮಾಡ್ಕೊತಾ ಇದ್ದಾರೆ ಅಲ್ವಾ. ಸೊ ದೇ ಹ್ಯಾವ್ ಅ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಆಲ್ ಆಫ್ ದೆಮ್ ಅಂಡ್ ದೇ ಟ್ರಸ್ಟ್ ಇನ್ ಇಟ್, ಟ್ರಸ್ಟ್ ಇನ್ ದ ಸಿ, trust in God's mercy for their safety. Okay, this is how the relationship between them is closely described. ಅದೇ ರೀತಿ ದ ವೇವ್ಸ್, ಅಲ್ಲಿ ಬರುವಂತಹ ಟೈಡ್ಸ್, ವೇವ್ಸ್ ಆರ್ ದ ಕಾಮ್ರೇಡ್ಸ್. ಏನ್ ಹೇಳ್ತಾ ಇದ್ದಾರೆ? ಅವೇ ನಮ್ಮ ನಿಜವಾದ ಸಂಗಾತಿಗಳು, ಅಲೆಗಳು. ಇಂಡಿಕೇಟಿಂಗ್ ದರ್ ಟ್ರಸ್ಟ್ ಅಂಡ್ ಕಂಪ್ಯಾನಿಯನ್ಶಿಪ್, ಅವರ ಒಂದು ನಂಬಿಕೆ ಮತ್ತು ಆ ಒಂದು ಸಾಂಗತ್ಯವನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆನಾ. ದಿಸ್ ಈಸ್ ಹೌ ದ ರಿಲೇಶನ್ಶಿಪ್ ಬಿಟ್ವೀನ್ ದ sea and the fishermen is explained in this poem. Okay, thank you.